ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಶೋಕ್. ಇವತ್ತು ನಿಮಗೆ ಜೀರಿಗೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು ಟೊಮೊಟೊ 2, ಜೀರಿಗೆ 1.5 ಸ್ಪೂನು, ಶುಂಠಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಶೋಕ್. ಇವತ್ತು ನಿಮಗೆ ಜೀರಿಗೆ ಸಾಂಬಾರು ಹೇಗೆ ಮಾಡೋದು ಅಂತ, ಇನ್ಸ್ಟೆಂಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾದ್ರೆ ಟೊಮೊಟೊ, ಕಾಯಿ, 1 ಈರುಳ್ಳಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನ್ಕಾಯಿ. ನಿಮಗೆ ಒಗ್ಗರಣೆಗೆ ಸಾಸಿವೆ ಅದೊಂದು ಆ್ಯಡ್ ಆಗುತ್ತೆ, ನಾನು ಇದ್ರಲ್ಲಿ ತೋರಿಸಿಲ್ಲ. ಇದು ಟೊಮೊಟೊ ಬೇಯಿಸ್ಕೊಂಡಿಲ್ಲ, ಹಾಗೆ ಹಾಕ್ಕೋತಾ ಇದ್ದೀನಿ. ನೀವು ಬೇಕಂದರೆ ಟೊಮೊಟೊ ಬೇಕಾದ್ರೆ ಬೇಯಿಸ್ಕೊಂಡು ರುಬ್ಕೋಬೋದು. ಟೊಮೊಟೊ, ಈರುಳ್ಳಿ, 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕಾಯಿ ಒಂದು ಸ್ವಲ್ಪ ರುಬ್ಕೊಳ್ಳೋಕೆ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ ಕೂಡ ಹಾಕೋತಾ ಇದ್ದೀನಿ. ನಾನು ರುಬ್ಕೊಬರೋಣ. ಈ ಥರ ನೈಸು ರುಬ್ಕೋಬೇಕು. ನೀವು ರುಬ್ಕೊಂಡಿದ್ದನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನಾನು ಹಸಿದೇ ಮಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ಬಿಸಿ ಮಾಡ್ಕೋಬಾರ್ದು. ಇದನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತ ಬನ್ನಿ. ನಾನು 1-2 ಲೋಟದಷ್ಟು ಮಾತ್ರ ನೀರು ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಎಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ, ಕಡಿಮೆ ಆದರೆ ನೀವು ಹಾಕ್ಕೋಬೋದು. ಇದಕ್ಕೆ ಲಾಸ್ಟಲ್ಲಿ ನೀವು ಒಂದು ಒಗ್ಗರಣೆ ಕೊಟ್ಬಿಡಿ. ಯಾಕಂದರೆ ಮಿಕ್ಸಿಲಿ ಇದೊಂದು ಸ್ವಲ್ಪ ಬಿಸಿ ಆಗೋದ್ರಿಂದ, ಮಿಕ್ಸಿಲಿ ನಾವು ರುಬ್ಬೋದ್ರಿಂದ ಸ್ವಲ್ಪ ಬಿಸಿ ಆಗುತ್ತೆ ಖಾರ ಎಲ್ಲ. ಅದಕ್ಕೋಸ್ಕರ ಇದು ಫುಲ್ಲು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾನು 2 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಸಿಡಿದಾದ್ಮೇಲೆ ಕರಿಬೇವು, 1-2 ಬ್ಯಾಡಗೆ ಮೆಣಸಿನ್ಕಾಯಿ,